ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಇಟ್ಟರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಹಾಗೂ ಕಿರಿಕಿರಿ ಹೆಚ್ಚಾಗುತ್ತದೆ. ಆ ವಸ್ತುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಾಸ್ತುಶಾಸ್ತ್ರದ ಮಹತ್ವ ಪ್ರತಿಯೊಬ್ಬರಿಗೂ ತಿಳಿದಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟುವಾಗ ವಾಸ್ತುವಿಗೆ ಬಹಳ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಎಲ್ಲವೂ ವಾಸ್ತು ಪ್ರಕಾರವೇ ಇರಬೇಕು ಎಂದು ವಿಶೇಷ ಗಮನವನ್ನು ಹರಿಸಲಾಗುತ್ತದೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಕಿರಿಕಿರಿ ಸಮಸ್ಯೆಗಳು ತಪ್ಪುವುದಿಲ್ಲ. ಇದು ಯಾಕೆ ಹೀಗೆ ಎಂದು ನೋಡಿದರೆ ಅಲ್ಲೂ ವಾಸ್ತು ಸಂಬಂಧಿ ತಪ್ಪುಗಳು ಗೋಚರಿಸಬಹುದು. ಬರೀ ಮನೆಯನ್ನು ವಾಸ್ತುವಿನ ಪ್ರಕಾರ ನಿರ್ಮಿಸಿದರೆ ಸಾಲುವುದಿಲ್ಲ. ಕೆಲವೊಂದು ವಸ್ತುಗಳನ್ನು ಮನೆಯೊಳಗೆ ಹಾಗೆ ಬಿಟ್ಟರೂ ವಾಸ್ತು ದೋಷಗಳು ಕಂಡುಬರುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗೆ ಬೇಡದ ವಸ್ತುಗಳನ್ನು ಸೇಕರಿಸಿ ಇಡಲೇಬಾರದು. ಬೇಡದ ವಸ್ತುಗಳು ಅಥವಾ ಗುಜರಿ ವಸ್ತುಗಳು ಯಾವತ್ತೂ ನಕಾರಾತ್ಮಕ ಶಕ್ತಿಯನ್ನ ಸೆಳೆಯುತ್ತವೆ. ಹರಕು ಮುರುಕು ವಸ್ತುಗಳನ್ನು ಮನೆಯಿಂದ ಹೊರಹಾಕದೆ ಅವುಗಳ ಮೇಲಿನ ಮೋಹದಿಂದ ಅದನ್ನು ಮನೆಯ ಯಾವುದೇ ಮೂಲೆಯಲ್ಲಿರಲಿ ಎಂದು ಇಟ್ಟುಕೊಳ್ಳಬಾರದು. ಹರಕು ಮುರುಕು ವಸ್ತುಗಳು ಮನೆಯ ಮೂಲೆಯಲ್ಲಿ ಸಂಗ್ರಹವಾಗಿದ್ದರೆ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯೊಳಗೆ ಪ್ರವೇಶಿಸುತ್ತವಂತೆ. ಇದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗುತ್ತದೆ. ಏನೇ ಮಾಡಿದರೂ ಕಿರಿಕಿರಿ ತಪ್ಪುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿಯೂ ಬೇಡದ ಅನಗತ್ಯ ವಸ್ತುಗಳು ಇದ್ದಲ್ಲಿ ಕೂಡಲೇ ಅವುಗಳನ್ನು ಮನೆಯಿಂದ ಹೊರಹಾಕಿ. ಈ ವಸ್ತುಗಳನ್ನು ಮನೆಯಲ್ಲಿ ಇಡಲೇಬೇಡಿ. ಈ ಅನಗತ್ಯ ವಸ್ತುಗಳ ಅಂದರೆ ಯಾವುದು ಎಂಬ ಪ್ರಶ್ನೆ ಬರಬಹುದು. ಹೌದು, ಅವು ಯಾವುವೆಂದರೆ ಹಾಳಾದ ಫ್ರಿಡ್ಜ್, ರೇಡಿಯೋ, ಟಿವಿ, ಮೊಬೈಲ್, ಗ್ಯಾಜೆಟ್ಗಳು, ಹರಿದ ಕೋಟ್ಗಳು, ಮುರಿದ ಬಾಗಿಲುಗಳು ಮತ್ತು ಕಿಟಕಿಗಳು. ಕೆಟ್ಟು ಹೋದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದಾಸ್ತಾನು ಮಾಡಲು ಹೋಗಬೇಡಿ. ಇನ್ನು ಒಡೆದ ಕನ್ನಡಿ, ಮುರಿದ ಆಟಿಕೆಗಳು, ಹಳೆಯ ಪುಸ್ತಕಗಳು, ಬಳಕೆಯಾಗದ ಕೀಲಿಗಳು ಅಥವಾ ಕೀಲಿರಹಿತ ಬೀಗಗಳನ್ನು ಕೂಡ ಮನೆಯೊಳಗೆ ಇಡಬಾರದು. ನಿಮ್ಮ ಮನೆಯಲ್ಲಿ ಬ್ಯಾಟರಿ ಮುಗಿದು ನಿಂತು ಹೋದ ಗೋಡೆ ಗಡಿಯಾರವಿದ್ದರೆ ಒಂದೋ ಅದರ ಸೆಲ್ ಬದಲಾಯಿಸಿ ಅಥವಾ ಆ ಗಡಿಯಾರವನ್ನು ಗೋಡೆಯ ಮೇಲಿಂದ ತೆಗೆದುಬಿಡಿ. ಯಾಕೆಂದರೆ ಮೇಲೆ ಹೇಳಿದ ವಸ್ತುಗಳು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೆ ಹೋದರೆ ಅದನ್ನು ವಾಸ್ತುಶಾಸ್ತ್ರದಲ್ಲಿ ದುರಾದೃಷ್ಟ ಎಂದು ಹೇಳಲಾಗುತ್ತದೆ. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ವಸ್ತುಗಳನ್ನು ರಾಶಿ ಹಾಕಿಡಬೇಡಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ವಸ್ತುಗಳನ್ನು ರಾಶಿ ಹಾಕಿಟ್ಟರೆ ಮನೆಯಲ್ಲಿರುವವರಿಗೆ ಮಾನಸಿಕ ಒತ್ತಡ ಕಾಡುತ್ತದೆಯಂತೆ. ಅಲ್ಲದೆ ಸಾಲದ ಸಮಸ್ಯೆಯೂ ಕೂಡ ಬಾಧಿಸುತ್ತದೆ ಎನ್ನುತ್ತದೆ ವಾಸ್ತುಶಾಸ್ತ್ರ. ಇದರೊಂದಿಗೆ ಮನೆಯ ಪೂರ್ವ ದಿಕ್ಕಿನಲ್ಲಿ ಕೂಡ ವಸ್ತುಗಳನ್ನು ರಾಶಿ ಹಾಕಿಡಬಾರದು. ಮನೆಯಲ್ಲಿ ಜೇಡರ ಬಲೆ ಇರಬಾರದು. ಮನೆಯಲ್ಲಿ ಜೇಡರ ಬಲೆ ಇರಲೇಬಾರದು. ಹಳೆಯ ಬೂಟುಗಳನ್ನು ಇಟ್ಟಿರಲೇಬಾರದು. ಹಳೆಯ ಬೂಟುಗಳಿದ್ದರೆ ದಾನ ಮಾಡಿಬಿಡಿ. ಮನೆಯಲ್ಲಿ ಯಾವುದೇ ಟ್ಯಾಪ್ ಸೋರಬಾರದು. ಟ್ಯಾಂಕ್ನಲ್ಲಿ ನೀರು ಒರೆಸಬಾರದು. ಇವೆಲ್ಲ ದುರಾದೃಷ್ಟ ತರುತ್ತವೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.